ಎರೆಮೀಯನ ಪ್ರಲಾಪಗಳು ಅಧ್ಯಾಯ 3 22ನೇ ವಾಕ್ಯ. ನಾವು ಉಳಿದಿರುವುದು ಯೆಹೋವ ದೇವರ ಕರುಣೆಯೇ. ದೇವರ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ಪ್ರಿಯರೇ, ಈ ದಿನವೂ ಸಹ ನಾವು ಬದುಕುವುದಕ್ಕಾಗಿ ದೇವರು ನಮಗೆ ಕರುಣೆಯನ್ನು ಕೊಟ್ಟಿದ್ದಾರೆ. ನಿನ್ನೆ, ಇವತ್ತು, ಈ ದಿನದಲ್ಲಿ ನೋಡುವುದಾದರೆ ಅನೇಕರು ಈ ಲೋಕವನ್ನು ಬಿಟ್ಟು ಅಗಲಿ ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅನುದಿನವೂ ಅಪಘಾತಗಳಿಂದ ಮಾತ್ರವಲ್ಲದೆ ರೋಗಗಳು, ಅದು ಮಾತ್ರವಲ್ಲದೆ ತಮ್ಮ ಜೀವಿತದಲ್ಲಿ ಬರುವಂಥ ಎಷ್ಟೋ ವಿಪತ್ತಿನ ಮರಣಗಳನ್ನು ಹಾದು ಅನೇಕರು ನಮ್ಮ ಸುತ್ತಮುತ್ತಲೂ ಅಳಿದು ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ದೇವರು ನಮಗೆ ಹೊಸ ದಿನವನ್ನು ಮಾತ್ರವಲ್ಲದೆ ಆ ದಿನಕ್ಕಾಗಿ ಬೇಕಾದಂತಹ ಕೃಪೆಯನ್ನು ಜೀವಿಸಲಿಕ್ಕಾಗಿ ಕೊಡುತ್ತಾ ಇದ್ದಾರೆ. ಕೃಪೆ ಅನ್ನುವಂಥದ್ದು ನಮಗೆ ದೇವರು ಕೊಡುವಂತಹ ಸಹಾಯವಾಗಿ ಇದೆ. ಕೃಪೆ ಪಾಪಕ್ಕೆ ಕೊಡುವಂತಹ ಲೈಸೆನ್ಸ್ ಅಲ್ಲ, ಆದರೆ ನಾವು ದೇವರ ಚಿತ್ತವನ್ನು ಮಾಡಲಿಕ್ಕಾಗಿ ನಮಗೆ ದೇವರಿಂದ ಕೊಡುವಂತಹ ಸಹಾಯವೇ ಕೃಪೆ. ಈ ಕೃಪೆಯಿಂದ ನಾವು ದೇವರನ್ನು ಇನ್ನೂ ಸಹ ಅರಿತುಕೊಳ್ಳಲಿಕ್ಕೂ ದೇವರ ಚಿತ್ತವನ್ನು ಮಾಡಲಿಕ್ಕೂ ನಾವು ಪವಿತ್ರಾತ್ಮನನ್ನು ಆತುಕೊಂಡು ನಡೆಯುವಾಗ ಈ ಕೃಪೆ ದೇವರಿಗೆ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ನಾವು ಜೀವಿಸಲಿಕ್ಕಾಗಿ ಸಹಾಯ ಮಾಡುತ್ತದೆ. ಕೃಪೆ ಕಳೆದ ದಿನಕ್ಕಿಂತಲೂ ಈ ದಿನದಲ್ಲಿ ನಾವು ಜೀವಿಸಲಿಕ್ಕಾಗಿ ಬೇಕಾದದ್ದನ್ನು ಒದಗಿಸಿಕೊಡುವಂಥದ್ದಾಗಿ ಇದೆ. ಕೃಪೆ ಅನ್ನುವಂಥದ್ದು ಅನುದಿನವೂ ಸಹ ಹೊಸದಾಗಿ ಇರುತ್ತದೆ. ಅದನ್ನು ನಾವು ಮುಂಜಾನೆ ವೇಳೆಯಲ್ಲೇ ಕರ್ತನ ಸಮ್ಮುಖದಲ್ಲಿ ಕಾದುಕೊಂಡು ಹೊಂದಿಕೊಳ್ಳುವಂಥದ್ದಾಗಿ ಇದೆ. ನಿನ್ನೆಯ ಹಾಗೆ ಇವತ್ತು ಇಲ್ಲ, ಇವತ್ತಿನ ಹಾಗೆ ಈ ದಿನಗಳು, ಈ ದಿನದ ಹಾಗೆ ನಾಳೆ ಇರುವುದಿಲ್ಲ. ಹಾಗೆಯೇ ದೇವರ ಕೃಪೆಯೂ ಸಹ ಹಾಗೇನೆ. ಅನುದಿನವೂ ನಾವು ದೇವರ ಚಿತ್ತವನ್ನು ಮಾಡಲಿಕ್ಕೂ ಶತ್ರುವನ್ನು ಜಯಿಸಲಿಕ್ಕೂ ಮಾತ್ರವಲ್ಲದೆ ದೇವರ ಸಂಗತಿಗಳನ್ನು ನೆರವೇರಿಸಲಿಕ್ಕಾಗಿ ದೇವರ ಕೃಪೆ ಅನುದಿನವೂ ಹೊಸದಾಗುತ್ತಾ ಇದೆ. ಕೆಲವೊಂದು ಸಮಯದಲ್ಲಿ ನಮಗಾಗುವಂತಹ ದುಃಖಗಳನ್ನು ಈ ಕೃಪೆಯು ಹೋಗಲಾಗಿಸುತ್ತದೆ. ಆದುದರಿಂದ ನಾವು ದೇವರ ಕೃಪೆಯನ್ನು ಪ್ರತಿನಿತ್ಯವೂ ಸಹ ಮುಂಜಾನೆ ವೇಳೆಯಲ್ಲಿ ಕರ್ತನ ಜೊತೆಯಲ್ಲಿ ಕಾದುಕೊಳ್ಳುವ ಮುಖಾಂತರವಾಗಿ ಹೊಂದಿಕೊಳ್ಳಬೇಕು. ಮುಂಜಾನೆ ವೇಳೆಯಲ್ಲಿ ಕರ್ತನ ಕೃಪೆ ನಮಗೆ ಹೊಸದಾಗಿ ದೊರಕುವಂಥದ್ದಾಗಿ ಇದೆ. ಈ ಕೃಪೆಯಿಂದಲೇ ನಾವು ಜೀವಿಸುತ್ತಾ ಇದ್ದೇವೆ. ಕೃಪೆಯನ್ನು ನಾವು ಮುಂಜಾನೆ ವೇಳೆಯಲ್ಲೇ ಕರ್ತನ ಸಮ್ಮುಖದಲ್ಲಿ ಹೊಂದಿಕೊಂಡು ನಡೆಯುವಾಗ ಕರ್ತನ ಸಹಾಯವು ಮಾತ್ರವಲ್ಲದೆ ಆತನ ಆತ್ಮನ ಸಹಾಯವು ನಮಗೆ ಹೇರಾಳವಾಗಿ ದೊರಕುವಂಥದ್ದಾಗಿದೆ. ದೇವರ ಕೃಪೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಅಪ್ಪ ತಂದೆಯೇ, ಈ ದಿವಸವೂ ಸಹ ನಮಗೆ ಬದುಕುವಂಥ ಕೃಪೆಯನ್ನು ನೀವು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ತಂದೆಯೇ, ನಿಮ್ಮ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಮ್ಮಲ್ಲಿ ನಿಮ್ಮ ಕೃಪೆಯಿಂದ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ಒಪ್ಪಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್.